ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಸಾಟರ್ಡೆ ಆಗಿದೆ ಆ್ಯಂಡ್ ಇವತ್ತು ಶನಿ ಜಯಂತಿ ಕೂಡ. ಸರಿ, ದೇವಸ್ಥಾನಕ್ಕೆಲ್ಲ ಹೋಗೋಣ, ಮನೇಲಿ ಪೂಜೆ ಮಾಡೋಣ ಅಂತ ರೆಡಿಯಾಗಿದೆ. ಆ್ಯಂಡ್ ಇದೊಂದು ತುಂಬ ಲಾಂಗ್ ಬ್ಯಾಗ್ ತೊಗೊಂಡಿದ್ದೆ, ಒಂದು ಕುರ್ತಿ ಕೂಡ ಹಾಕ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಫ್ಲೋಯಿ ಆ್ಯಂಡ್ ತುಂಬ ಲೈಟ್ ಬಟ್ಟೆ, ಕಂಫರ್ಟಬಲ್ ಆಗಿತ್ತು ಅಂದ್ಬಿಟ್ಟು ಸೊ ಅದನ್ನೇ ಹಾಕ್ಕೊಂಡಿದ್ದೆ. ಪ್ಯಾಂಟ್ ಬಂದುಬಿಟ್ಟು ಪಲಾಜೋ ಪ್ಯಾಂಟ್ ಥರ ಬರುತ್ತೆ, ಒಂಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಥರ ಇದೆ. ಸೊ ಕಲರ್ ಕೂಡ ಒಂಥರ ಈ ರಸ್ಟ್ ಆರೆಂಜ್ ಇವಾಗ ಫುಲ್ ಟ್ರೆಂಡಿಂಗಲ್ಲಿದೆಯಲ್ಲ ಅದಿತ್ತು. ಸರಿ, ಅದನ್ನೇ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೆ. ಕೂದಲು ಇನ್ನೂ ಒಣಗಿರಲಿಲ್ಲ, ಹಾಗೆ ಒಂದು ಕ್ಲಿಪ್ ಹಾಕ್ಕೊಂಡಿದ್ದೆ. ಆ್ಯಂಡ್ ತುಂಬ ದಿನ ಆದಮೇಲೆ ನಾನು ನನ್ನ ಡೈಲಿ ಮೇಕಪ್ ಹೇಗೆ ಮಾಡ್ಕೊತೀನಿ, ಈಗ ಆಚೆ ಎಲ್ಲರೂ ಹೋಗಬೇಕಂದ್ರೆ ತುಂಬ ಸಿಂಪಲ್ ಬೇಸಿಕ್ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಬಂದಿದ್ದ ತಕ್ಷಣ ಒಂದು ಸತಿ ವೆಟ್ ವೈಪ್ಸಲ್ಲಿ ಒರೆಸ್ಕೊಂಡೆ, ಯಾಕಂದರೆ ಆಲ್ರೆಡಿ ಸ್ವೆಟ್ ಆಗ್ತಾಯಿತ್ತು ಫೇಸು. ಆ್ಯಂಡ್ ಇದು BB ಕ್ರೀಮ್, ಇದು ಟಿಂಟೆಡ್ ಸನ್ಸ್ಕ್ರೀನ್ ಅಂತ ಹೇಳ್ಬೋದು ನೀವು, ಆ ಥರದ್ದು. ಸೊ ಅದನ್ನು ಅಪ್ಲೈ ಮಾಡ್ಕೊತೀನಿ. ನಾನು ಜಾಸ್ತಿ ಫೌಂಡೇಶನ್ ಅದೆಲ್ಲ ಅಪ್ಲೈ ಮಾಡಲ್ಲ. ಈ ಥರದ್ದೇ ನೋಡಿ, ಈ ಒಂದು ಲೇಯರ್ ನಿಮ್ಗೊಂಥರ ಟಿಂಟ್ ಕೊಡುತ್ತೆ ಅಷ್ಟೇ. ಆ್ಯಂಡ್ ಸನ್ಸ್ಕ್ರೀನ್ ಅಲ್ವಾ, ಚೆನ್ನಾಗಿದೆ. ಇದು ಬಂದುಬಿಟ್ಟು ಡಾಟ್ ಆ್ಯಂಡ್ ಕೀ, ಇದು ಟಿಂಟೆಡ್ ಸನ್ಸ್ಕ್ರೀನ್. ಇದು ಅಷ್ಟೇ ತುಂಬಾ ಒಳ್ಳೆ ಲೈಟ್ ವೆಯ್ಟ್ ಇರುತ್ತೆ ಆ್ಯಂಡ್ ಚೆನ್ನಾಗಿ ಅನಿಸುತ್ತೆ. ಸೊ ಅದೊಂದು ಅಪ್ಲೈ ಮಾಡ್ತೀನಿ. ಅದಾದಮೇಲೆ ಮೇಯ್ನ್ ಏನಂದರೆ ಬ್ಲಷ್ಷು. ನನಗೆ ಈ ನಡುವೆ ಬ್ಲಷ್ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಅದನ್ನೇ ಯೂಸ್ ಮಾಡ್ತೀನಿ. ಇದು ಬಂದುಬಿಟ್ಟು ಕೆ ಬ್ಯೂಟಿದು. ನಾನು ನೋಡೋಣ, ಟ್ರೈ ಮಾಡ್ತೀನಿ ಎಲ್ಲದ್ರದ್ದು ಪ್ರಾಡಕ್ಟ್ದು ಲಿಂಕ್ ಕೊಡೋಕ್ಕೆ. ಸೊ ನೀವು ಚೆಕ್ ಮಾಡ್ಬೋದು. ಸ್ವಲ್ಪ ಜಾಸ್ತಿನೇ ಬ್ಲಷ್ ಹಚ್ಕೊತೀನಿ, ಅದಾದಮೇಲೆ ಸೆಟಲ್ ಆಗುತ್ತೆ ಆ್ಯಂಡ್ ಒಂಥರ ಫುಲ್ ಒಂದು ಒಳ್ಳೆ ಗ್ಲೋ ಆ್ಯಂಡ್ ಪಿಂಕಾಗೆ ಫೇಸ್ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಬ್ಲಷ್ ಪ್ರಿಫರ್ ಮಾಡ್ತೀನಿ. ಚೆನ್ನಾಗಿ ಅನಿಸುತ್ತೆ, ಮೇಕಪ್ ಒಂಥರ ಲುಕ್ ಚೆನ್ನಾಗಾಗುತ್ತೆ. ಹಾಗಾಗಿ ಇದು. ಆ್ಯಂಡ್ ಇದೊಂಥರ ಕ್ರೀಮ್ ಬ್ಲಷ್ ಆಗಿರುತ್ತೆ. ನೀವು ಎಲ್ಲರೂ ಹೋಗ್ತೀನಿ ಅಂದಾಗ ಅಪ್ಲೈ ಮಾಡಿದ್ರೆ ಒಂಥರ ಫೇಸೆಲ್ಲ ಫುಲ್ ಪ್ಲಂಪಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಆ್ಯಂಡ್ ಇದಾದಮೇಲೆ ನನ್ನ ಲಿಪ್ ಲೈನ್ ಮಾಡ್ಕೊತೀನಿ. ಆ್ಯಂಡ್ ಇದು ಅಷ್ಟೇ, ನಾನು ಒಂದು ಸ್ವಲ್ಪ ನನ್ನ ಡ್ರೆಸ್ ಮ್ಯಾಚ್ ಆಗೋ ಥರದ್ದನ್ನೇ ತೊಗೊಂಡಿದ್ದೀನಿ. ತುಟಿ ಎಲ್ಲ ಫುಲ್ ಒಡೆದೋಗಿತ್ತು, ಅದನ್ನೇ ತೋರಿಸ್ತಾ ಇದ್ದೆ ನಿಮಗೆ, ಫುಲ್ಲು ಉರಿ. ಆ್ಯಂಡ್ ಇವಾಗ ಅದಕ್ಕೆ ಒಂದು ಲೈಟ್ ಶೇಡ್ದು ಲಿಪ್ಸ್ಟಿಕ್ ಬಂದ್ಬಿಟ್ಟು ಒಂಥರ ಈ ಮ್ಯಾಟ್ ಲಿಪ್ಸ್ಟಿಕ್ ಬರುತ್ತಲ್ಲ, ಆ ಥರದ್ದು ಅಪ್ಲೈ ಮಾಡಿ ಎರಡನ್ನೂ ಬ್ಲೆಂಡ್ ಮಾಡ್ಕೊತೀನಿ. ಇಷ್ಟೇ, ನಾನು ಯಾವಾಗ್ಲೂ 2 ಲಿಪ್ಸ್ಟಿಕ್ಕೇ ಹಚ್ಚೋದು, ಒಂದೇ ಹಚ್ಚೋದಿಲ್ಲ. ಒಂಥರ ನನಗೆ ಹೆಂಗೆ ಬೇಕು ಆ ಥರ ಅದೊಂದು ಲಿಪ್ ಕಲರ್ನ ಸೂಟ್ ಮಾಡ್ಕೊತೀನಿ. ಒಂದಷ್ಟು ಕಾಂಬೋಗಳನ್ನ ಇಟ್ಕೊಂಡಿದ್ದೀನಿ. ತುಂಬ ಡಾರ್ಕ್ ಲಿಪ್ ಲೈನ್ ಯೂಸ್ ಮಾಡಿದಾಗ ಲೈಟ್ ಲಿಪ್ಸ್ಟಿಕ್ನ ಯೂಸ್ ಮಾಡೋದು, ಆ ಥರ. ನೀವು ಒಂದು ಐಡಿಯಾ ಬಂದುಬಿಟ್ರೆ ನಿಮಗೆ ಹೆಂಗೆ ಏನು ಅಂತ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಸೊ ಇದ್ರದ್ದೆಲ್ಲ ನಾನು ಲಿಂಕ್ನ ಕೊಟ್ಟಿರ್ತೀನಿ. ಅದಾದಮೇಲೆ ಒಂದು ಹೈಲೈಟರ್, ನನ್ನ ಹೈಲೈಟರ್ ಆಲ್ಮೋಸ್ಟ್ ಖಾಲಿ ಆಗ್ತಾ ಬರ್ತಾ ಇದೆ. ನಾನು ಮೆಬಿಲೈನ್ ಹೈಲೈಟರ್ ಯೂಸ್ ಮಾಡೋದು. ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ. ನೀವು ಈವ್ನಿಂಗ್ ಆಚೆ ಹೋದಾಗ ಅಪ್ಲೈ ಮಾಡಿದ್ರೂ ಒಂಥರ ಹೊಸ್ದಾಗಿ ಕಾಣಿಸುತ್ತೆ, ಬೇರೆ ಥರ. ಬೆಳಗ್ಗೆ ಹೊತ್ತು ಹಾಕ್ದಾಗೇ ಒಂಥರ ಬೇರೆ ಥರ ಅನಿಸುತ್ತೆ. ಸ್ವಲ್ಪ ಜಾಸ್ತಿ ಆಯಿತು ಅಂದಾಗ ಈ ಥರ ಡ್ಯಾಬ್ ಮಾಡ್ಕೊಂಡ್ಬಿಟ್ರೆ ಅದೆಲ್ಲ ಒಂಥರ ಸೆಟ್ಲ್ ಆಗುತ್ತೆ. ಇಷ್ಟೇ ನನ್ನ ಮೇಕಪ್. ಆ್ಯಂಡ್ ಮೇಯ್ನ್ ಇವಾಗ ಇನ್ನೊಂದು ಏನಂದರೆ, ಈ ಥರ ಕುರ್ತಿ ಆ ಥರ ಏನಾರು ಹಾಕಿದಾಗ ಒಂದು ಹಣೆಗೆ ಒಂದು ಬೊಟ್ಟಿಟ್ಕೊಂಬಿಟ್ರೆ ಮುಗೀತು, ಅಷ್ಟೇ. ಸಿಂಪಲ್ ನೋಡಿ, ಜಾಸ್ತಿ ಏನು ಹೆವಿ ಅನಿಸಲ್ಲ. ಯಾಕಂದರೆ ಆಚೆ ಹೋಗ್ತೀವಿ, ಈಗ ಸಮ್ಮರ್ ಆಗಿರೋದ್ರಿಂದ ತುಂಬಾ ಸ್ವೆಟ್ ಆಗ್ತಾ ಇರ್ತೀವಿ. ನಾವು ತುಂಬ ಹೆವಿ ಮೇಕಪ್ ಎಲ್ಲ ಮಾಡಿದ್ರೆ ನಮಗೇ ಒಂಥರ ಇರಿಟೇಷನ್ ಅನ್ನಿಸ್ತಾ ಇರುತ್ತೆ. ಸೊ ಇದೆಲ್ಲ ಹೆಂಗೆ ಅಂದರೆ, ನಿಮಗೆ ಅಷ್ಟು ಏನು ಮೇಕಪ್ಪು ಇಲ್ಲ, ಏನೂ ಇಲ್ಲ. ಇದೊಂಥರ ನೋ ಮೇಕಪ್ ಥರ. ಆ್ಯಂಡ್ ತುಂಬ ದಿನ ಆದಮೇಲೆ ನಾನು ಕಾಜಲ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಅಷ್ಟು ರೆಗ್ಯುಲರಾಗಿ ಕಾಜಲ್ ಐಲೈನರ್ ಎಲ್ಲ ಯೂಸ್ ಮಾಡೋದಿಲ್ಲ ಕಣ್ಣಿಗೆ. ಇವತ್ತು ಒಂಚೂರು ಅಪ್ಲೈ ಮಾಡೋಣ ಅಂತ ಅನ್ನಿಸ್ತಾಯಿತ್ತು, ಹಾಗಾಗಿ ಹಾಕ್ಕೊಂಡೆ. ಆ್ಯಂಡ್ ಈಗ ಬಂದು ಸ್ವಲ್ಪ ದೇವ್ರಿಗೆ ಪೂಜೆ ಮಾಡೋಣ ಅಂತ ಹೂವೆಲ್ಲ ಹಾಕಿಟ್ಟಿದ್ದೆ. ಸರಿ, ಪೂಜೆ ಮಾಡಿಬಿಡೋಣ ಅಂತ. ಈ ನಡುವೆ ಅಂತೂ ಸಂಪಿಗೆ ಹೂವು ತುಂಬಾ ಸಿಗುತ್ತೆ, ಇದು ಒಳ್ಳೆ ಸೀಸನ್ನು. ಸೊ ಹಾಗಾಗಿ ಅದನ್ನೇ ಇಟ್ಟು ಪೂಜೆ ಮಾಡ್ತೀನಿ. ಯಾರೋ ಒಬ್ಬರು ಏನೋ ಕಮೆಂಟ್ ಸೆಕ್ಷನಲ್ಲಿ ಹೇಳಿದರು ಸಂಪಿಗೆ ಹೂವು ಇಡಬಾರ್ದು ಅಂತ. ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಾ ಅಂತ ಹೇಳಿ. ನಾನು ಎಲ್ಲೂ ಯಾರೂ ಹೇಳಿರೋದು ಕೇಳಿಲ್ಲ ಸಂಪಿಗೆ ಹೂವನ್ನ ದೇವ್ರಿಗೆ ಇಡಬಾರ್ದು ಅಂತ. ಸೊ ಹಾಗಾಗಿ ಮನೆ ಮುಂದೆನೇ ಎಷ್ಟು ಚೆನ್ನಾಗಿ ತುಂಬಾ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಮಗೆ ಎಷ್ಟೊಂದು ಅಲ್ಲೇ ಸಿಗ್ತಾಯಿದೆ ಅಂತ ನಾನು ಅದನ್ನೇ ಹಾಕ್ತಾಯಿದ್ದೀನಿ, ಬಿಡಿ ಹೂವನ. ಅದ್ರ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ದರೆ ಇನ್ಫಾರ್ಮೇಷನ್ ತಿಳಿಸ್ಕೊಡಿ ಕಮೆಂಟ್ ಸೆಕ್ಷನಲ್ಲಿ, ಹೆಲ್ಪ್ ಆಗುತ್ತೆ. ಹೂವು ಬಗ್ಗೆ ಯಾರೋ ಒಬ್ಬರೇ ಹೇಳಿದ ಮಾತ್ರ ನನಗೆ ಗೊತ್ತಿದೆ ಅಷ್ಟೇ. ಆ್ಯಂಡ್ ಪೂಜೆ ಮಾಡಿ ಹೊರಡೋಣ ಅಂತ ಹಿಂಗೆ ನಾವು ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡುವಾಗಲೇ ಒಂದು ಬ್ಯಾಡ್ ನ್ಯೂಸ್ ಕೂಡ ಬಂತು. ಸರಿ ಆಯಿತು,
ನಮ್ಮ ಪ್ಲ್ಯಾನ್ ಇದ್ದಿದ್ದು ನಾನು ಸುನಿ ಇಬ್ಬರೇ ಆಚೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಅಲ್ಲಿಂದ ಬೇರೆ ಎಲ್ಲೋ ಹೋಗೋ ಪ್ಲ್ಯಾನು ಕೂಡ ಇತ್ತು ನಮ್ಮದು. ಬಟ್ ಆದಮೇಲೆ ಬ್ಯಾಡ್ ನ್ಯೂಸ್ ಬಂತಲ್ವ, ಸರಿ ಆಯಿತು ಎಲ್ಲರೂ ಅಲ್ಲಿಗೋಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅನ್ನೋ ಥರ ಅಂದ್ಕೊಂಡ್ವಿ. ಅದು ಏನು ಎತ್ತ ಅಂತ ನಾನು ಮುಂದೆ ಹೇಳ್ತೀನಿ. ಈಗ ನೆಮ್ಮದಿಯಾಗಿ ಪೂಜೆ ಮಾಡೋಣ. ಆ್ಯಂಡ್ ಆದಷ್ಟು ನಾನು ವ್ಲಾಗ್ಸ್ನ ಹಾಕ್ತಾಯಿದ್ದೀನಿ. ತುಂಬ ಜನ ಇಷ್ಟಪಡ್ತಾಯಿದ್ದೀರಾ. ನನಗೆ ಲಾಸ್ಟ್ ವೀಡಿಯೋದಲ್ಲಿ ಯಾರೋ ಹೇಳಿದರು, ಈ ನಡುವೆ ನಿಮ್ಮ ವ್ಲಾಗ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆ್ಯಂಡ್ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಸ್ವಾತಿ, ಇದೇ ಥರ ವ್ಲಾಗ್ಗಳನ್ನ ಮಾಡ್ತಾರೆ, ನಾವು ನೋಡೋಕೆ ತುಂಬಾ ಇಷ್ಟಪಡ್ತೀವಿ ಅಂತ. ಆ್ಯಂಡ್ ಫ್ರೆಂಡ್ಸ್ ಆದ್ರ ನಿಮ್ಗೆ ಯಾರಾದರೂ ಅಂತೆಲ್ಲ ಕೇಳ್ತಾಯಿದ್ರಿ. ಒಂದಷ್ಟು ಜನನ ಕಾಂಟ್ಯಾಕ್ಟ್ ಕೂಡ ಮಾಡಿದ್ದೀನಿ, ಟಚ್ಚಲ್ಲಿದ್ದೀನಿ. ಸೊ ಟ್ರೈ ಮಾಡ್ತಾಯಿದ್ದೀನಿ ನಾನು. ಒಂದೇ ಸತಿ ಅರ್ಜೆಂಟ್ ಮಾಡೋದು ಬೇಡ. ಆ್ಯಂಡ್ ನನ್ನ ಪೀಸ್ ಆಫ್ ಮೈಂಡೂ ಸ್ವಲ್ಪ ಸರಿ ಮಾಡ್ಕೊಳ್ಳೋಣ ಆ ಥರದ ಮೇಲೆ ನಾನು ಸ್ವಲ್ಪ ಇದು ಮಾಡ್ತಾಯಿದ್ದೀನಿ. ಒಂದಿಬ್ಬರು ತುಂಬಾ ಕ್ಲೋಸ್ ಕೂಡ ಆಗಿದ್ದಾರೆ. ಕಮ್ಮಿಂಗ್ ಡೇಸಲ್ಲಿ ನೋಡೋಣ, ತಿಳಿಸ್ಕೊಡ್ತೀನಿ ನಿಮಗೆ. ಒಂದೊಂದು ಸತಿ ಸುಮ್ಮನೆ ಪ್ರೈವೇಟಾಗಿ ಇಟ್ಕೊಳ್ಳೋದೆ ವಾಸಿ ಅಂತ ಕೂಡ ಅನಿಸುತ್ತೆ. ನೋಡೋಣ ಹೆಂಗೆ ಹೋಗುತ್ತೆ ಏನೋ ಅಂತ. ಆ್ಯಂಡ್ ಇವತ್ತು ಶನಿ ಜಯಂತಿ ಆಗಿರೋದ್ರಿಂದ ನನ್ನ ಫುಲ್ ಇನ್ಸ್ಟಾಗ್ರಾಮ್ ಫೀಡಲ್ಲಿ ಎಲ್ಲ ಕಡೆ ಇದ್ರದ್ದೇ ಬರ್ತಾಯಿತ್ತು. ಕುಂಭರಾಶಿ ಇರೋರು ದೇವಸ್ಥಾನಕ್ಕೆ ಹೋಗಬೇಕು, ಆಮೇಲೆ ಎಳ್ಳೆಣ್ಣೆ ಕೊಡಬೇಕು, ಎಳ್ಳು ಕೊಡಬೇಕು, ಕಪ್ಪು ಬಟ್ಟೆ ಕೊಡಬೇಕು, ಆಮೇಲೆ ಅರ್ಶಿನದ ಕೊಂಬು ಕೊಡಬೇಕು, ಈ ಥರದ್ದೆಲ್ಲ ತುಂಬ ರೀಲ್ಸ್ ನಾನು ನೋಡಿಬಿಟ್ಟಿದ್ದೀನಿ. ಆಯಿತಾ, ಸರಿ ಆಯಿತು. ಯಾರೋ ಒಬ್ರು ಏನೋ ಒಂದು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರ್ತಾರೆ. ಹೋಗಿ ಬರೋಣ ಕೊಟ್ಬಿಟ್ಟು ನನಗೂ ಒಂದು ನೆಮ್ಮದಿ ಥರ ಅನಿಸುತ್ತೆ, ಖುಷಿ ಅನಿಸುತ್ತೆ. ಆಮೇಲೆ ಎಲ್ಲೋ ಹಿಂಗೆ ಕೊಟ್ಟಿದ್ದೀನಲ್ಲ ಎಲ್ಲ ಚೆನ್ನಾಗಾಗುತ್ತೆ ಅನ್ನೋ ಥರ ನಂಬಿಕೆನೂ ಇರುತ್ತೆ ಅಂತ ಒಂದು ಇದರಲ್ಲಿ ಸುನಿಗೆ ಹೇಳಿದ್ದೆ. ಸುನಿ ಏನೋ ಹೊಸ್ದಾಗೆಲ್ಲ ಮಾಡ್ತಾಯಿದ್ಯಾ ಅಂತಾಯಿದ್ರು. ಸುಮ್ಮನೆ ನಡಿ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟೆಲ್ಲ ಎದ್ದು ರೆಡಿ ಆಗ್ತಾಯಿದ್ವಿ. ಆಮೇಲೆ ನೋಡಿದ್ರೆ ಕಾಲ್ ಬಂದಿತ್ತು, ಹಾಸ್ಪಿಟ್ಲಲ್ಲಿ ಅವ್ರ ಫ್ಯಾಮಿಲಿಯವರೊಬ್ಬರು ಅಡ್ಮಿಂಟ್ ಆಗಿದ್ದಾರೆ ಅಂತ. ಸರಿ ಆಯಿತು, ಅಲ್ಲಿ ಹೋಗಬೇಕಿತ್ತು. ಯಾಕಂದರೆ ಅವರು ಸುನಿ ಅವರ ಮಾಮ ಆಗ್ತಾರೆ, ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ ಅವ್ರ ಬ್ರದರು. ಸರಿ ಅವ್ರನ್ನ ಕೂಡ ನೋಡ್ಕೊಂಡು ಬರಬೇಕಿತ್ತು. ಅವ್ರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತು. ಈಗ ಆ ವರ್ಡ್ ಕೇಳಿದ್ರೇ ಒಂಥರ ಭಯ ಆಗುತ್ತಪ್ಪ. ಮೊನ್ನೆ ದಿಲೀಪ್ ರಾಜ್ ಅವ್ರ ವೈಫೆಲ್ಲ ಅಳ್ತಾ ಇದ್ದಿದ್ದು ಅದೆಲ್ಲ ಸೀನೆಲ್ಲ ನೋಡಿದಾಗ ನಂಗೆ ಒಂಥರ 1-2-3 ದಿನ ಅಂತೂ ತುಂಬಾ ಡಿಸ್ಟರ್ಬ್ ಅನಿಸುತ್ತೆ. ಅದೆಲ್ಲ ಮತ್ತೆ ನೆನಪಾಗೋದು. ನಂಗೆ ಇನ್ಸ್ಟಾಗ್ರಾಮಲ್ಲಿ ಅವ್ರ ವೀಡಿಯೋಸ್ ಬರ್ತಾಯಿದ್ರೆ ನೋಡೋಕೆ ಭಯ ಆಗ್ತಾಯಿತ್ತು. ಥರ ಭಯ ಆಗುತ್ತೆ. ಎಷ್ಟು ಫಿಟ್ಟಾಗಿರೋರು, ಎಷ್ಟು ಚೆನ್ನಾಗಿರೋರಿಗೆ ಈ ಥರ ಎಲ್ಲ ಆಗುತ್ತಲ್ಲ ಅನ್ನೋ ಥರ ನೋಡಿದ್ರೆ. ಆಮೇಲೆ ನಮ್ಮ ಫ್ಯಾಮಿಲಿಲೇ ಒಬ್ರಿಗೆ ಈ ಥರ ಆಗಿದೆ ಅಂದರೆ ಒಂಥರ ಭಯ ಕೂಡ ಆಗೋಯಿತು. ಸರಿ ನೋಡ್ಕೊಂಬರೋಣ ಅಂತ ಹೊರಡಿದ್ವಿ. ಓಕೆ ಗಾಯ್ಸ್, ಇವಾಗ ನಾವು ಆಚೆ ಬಂದಿದ್ದೀವಿ. ಸುನಿ ಅವರ ಮಾಮಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು. ಹಾಗಾಗಿ ನಮ್ಮ ಅತ್ತೆ ಮತ್ತು ಸುನಿ ಇಬ್ಬರು ಮೇಲ್ಗಡೆ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ನಾನು ಮತ್ತು ವೀರು ಕಾರಲ್ಲೇ ಇದ್ದೀವಿ. ವೀರು ಮಲ್ಕೊಂಡ್ಬಿಟ್ಟಿದ್ದ. ಆಮೇಲೆ ಹಾಸ್ಪಿಟ್ಲಿಗೆಲ್ಲ ನನಗೆ ಕರ್ಕೊಂಡೋಗೋಕ್ಕೆ ಅಷ್ಟಿಷ್ಟ ಆಗಲ್ಲ. ಈ ಮಗು ಇನ್ನೂ ಚಿಕ್ಕವನಿದ್ದಾನೆ, ಇನ್ಫೆಕ್ಷನ್ ಏನಾರು ಆಗುತ್ತೆ ಅನ್ನೋ ಒಂದು ರೀಸನ್ಗೆ ಅವ್ನು ಬೇರೆ ಮಲಗಿದ್ದ ಅಲ್ವಾ, ಹಾಗಾಗಿ ನಾನು ಕಾರಲ್ಲೇ ಇದ್ದೀನಿ. ಅವರು ಮಾತಾಡ್ಸ್ಕೊಂಡು ಬಂದಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ಇವತ್ತು ಶನ್ಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಒಂದು ಸ್ವಲ್ಪ ಎಳ್ಳೆಣ್ಣೆ ಮತ್ತು ಎಳ್ಳು ಆಮೇಲೆ ಕಪ್ಪು ಬಟ್ಟೆ ಎಲ್ಲ ದಾನ ಮಾಡಿ ಅಂತ ಹೇಳಿದ್ದಾರೆ. ಅದರಲ್ಲೂ ಕುಂಭರಾಶಿ ಅವ್ರಿಗೆ. ಸೊ ಸರಿ, ಅಲ್ಲೂ ದೇವಸ್ಥಾನಕ್ಕೆ ಇವತ್ತು ಹೋಗಿ ಬರೋಣ ಅಂದ್ಬಿಟ್ಟು ಹೊರಟಿದ್ದು. ಪ್ಲ್ಯಾನ್ ಇರಲಿಲ್ಲ, ಅಂದರೆ ನಾನು ಸುನಿ ಇಬ್ಬರೇ 2 ವೀಲರಲ್ಲಿ ಹೋಗಬೇಕು ಅನ್ನೋ ಅಂತ ಪ್ಲ್ಯಾನ್ ಇದ್ದಿದ್ದು. ನಮ್ಮ ಅತ್ತೆ ವೀರೋ ಮನೇಲೇ ಇರ್ತಾರೆ ಅಂತ. ಆಮೇಲೆ ನೋಡಿದ್ರೆ ಸಡನ್ನಾಗೆ ಫೋನ್ ಕಾಲ್ ಬಂತು, ಹಿಂಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಅಂತ. ಸರಿ, ಅವರು ಹಾಸ್ಪಿಟ್ಲಾಗೆ ನೋಡ್ಕೊಂಡು ಹಂಗೆ ಹೋಗೋಣ ಅಂದ್ಬಿಟ್ಟು ಕಾರ್ ಎತ್ಕೊಂಡ್ಬಂದ್ವಿ. ನೋಡಿದ್ರೆ ಇವತ್ತು ಮಳೆ ಬೇರೆ ಬರ್ತಾಯಿದೆ. ಕಾರ್ ಎತ್ತಿದ್ದು ಒಳ್ಳೇದಾಯಿತು ಅನಿಸ್ತು, ಇಲ್ಲಾಂದರೆ ಸುಮ್ಮನೆ 2 ವೀಲರಲ್ಲಿ ಹಿಂಸೆ ಆಗಿರೋದು. ಪುಟಾಣಿ ಮಲ್ಕೊಂತು ಬರುವಾಗಲೇ. ಬೆಳಗ್ಗೆ ಬೇಗನೆ ಎದ್ಬಿಟ್ಟಿದ್ದ, ಯಾಕೋ ಗೊತ್ತಿಲ್ಲ, ಒಂದು 6:45ಗೆ ಎದ್ಬಿಟ್ಟಿದ್ದ. ಹಾಗಾಗಿ ಒಳ್ಳೆ ನಿದ್ದೆ ಮಾಡ್ಕೊತವನೆ. ಈ ಥರ 2 ವೀಲರಲ್ಲಿ ಕಾರಲ್ಲಿ ಬಂದರೆ ಮಲ್ಕೊತಾನೆ, ಮಲಗಿದ್ದಾನೆ. ನಾವೀಗ ಬಂದಿರೋದು ಬಂದ್ಬಿಟ್ಟು ಗಿರಿನಗರ್ಗೆ. ನಮ್ಮ ಮನೆಯಿಂದ ದೂರನೇ ಸ್ವಲ್ಪ. ಅದು ವೀಕೆಂಡ್ ಅಂದರೆ ಎಲ್ಲ ಟ್ರಾಫಿಕ್ ಗೊತ್ತಲ್ಲ. ಹಾಸ್ಪಿಟ್ಲ್ ನೇಮ್ ಬಂದ್ಬಿಟ್ಟು ಭಗವಾನ್ ಮಹಾವೀರ್ ಜೈನ್ ಹಾಸ್ಪಿಟಲ್ ಅಂತೆ. ಅವ್ರ ಅಂದರೆ ಸುನಿ ಅವರ ಮಮ್ಮಿ ಇದ್ದಾರಲ್ಲ ನಮ್ಮ ಅತ್ತೆ, ಅವ್ರ ಬ್ರದರ್, ಸುನಿಗೆ ಮಾಮ ಆಗಬೇಕು, ಅವ್ರನ್ನ ಅಡ್ಮಿಟ್ ಮಾಡಿರೋದು. ಮೇಲೆ ಹೋಗಿದ್ದಾರೆ. ನಾನು ಹೋಗಬೇಕಿತ್ತು, ಬಟ್ ವೀರು ಇಲ್ಲಿದ್ದಾನೆ. ಅವ್ನು ಎತ್ಕೊಂಡು ಬೇರೆ ಹೋಗೋಕ್ಕಾಗಲ್ಲ, ಮಲ್ಕೊಬಿಟ್ಟಿದೆ ಮಗು. ಸರಿ ಆಯಿತು, ನೀವು ಮಾತಾಡ್ಸ್ಕೊಂಡು ಬನ್ನಿ, ಆಮೇಲೆ ಹೋಗೋಣ. ಇಲ್ಲಾಂದರೆ ಹೆಂಗಿದ್ರು ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾರಲ್ಲ, ಅವಾಗ ಮನೆಗೆ ಒಂದು ಸತಿ ಹೋಗಿ ಬರೋಣ ಅಂದ್ಕೊಂಡು ಹೇಳಿದೆ. ಇಲ್ಲೇ ಕಾರಲ್ಲಿ ಕೂತಿರ್ತೀನಿ ನಾನು, ಅವನನ್ನು ಎತ್ಕೊಂಡೆಲ್ಲ ನಾನು ಒಳಗೆ ಬರೋಕ್ಕಾಗಲ್ಲ ಅಂತ. ಹಾಗಾಗಿ ಹೋಗ್ತಾ ಇದ್ದಾರೆ. ಇಲ್ಲೇ ಕಾಣಿಸ್ತಾ ಇದೆ ನನಗೆ ಮಿರರಲ್ಲಿ. ಅವ್ರ ಮಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಇನ್ನೂ ಏನೂ ತೊಗೊಂಡಿಲ್ಲ, ಅಂದರೆ ದೇವಸ್ಥಾನದ್ದು ಎಳ್ಳೆಣ್ಣೆ ಆಗಿರ್ಬೋದು ಅದೆಲ್ಲ. ಇವಾಗ ಹೋಗಿ ಫಸ್ಟು ತೊಗೊಂಡು ಹಂಗೆ ಹೋಗ್ತಾ ದೇವಸ್ಥಾನಕ್ಕೆ ಹೋಗೋಣ ಅಂತ. ಆ್ಯಂಡ್ ಇವತ್ತು ಸ್ವಲ್ಪ ಕಾಮಾಗಿರಬೇಕು, ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಯೋಚನೆ ಮಾಡಬಾರ್ದು. ಆಮೇಲೆ ಇವತ್ತು
ನಾನ್ ವೆಜ್ಜು ಆ ಥರದ್ದೆಲ್ಲ ಅವಾಯ್ಡ್ ಮಾಡಬೇಕು. ಆ ಥರದ್ದೆಲ್ಲ ಒಂದಷ್ಟು ನೋಡಿದ್ದೀನಿ. ಮೆಡಿಟೇಟ್ ಮಾಡಬೇಕು, ಆ ಥರದ್ದೆಲ್ಲ ಒಂದಷ್ಟು ನನಗೇನು ಗೊತ್ತಾಗ ನಾನು ಯಾವಾಗ ಇದನ್ನು ಒಂದು ಸ್ವಲ್ಪ ಇದು ನಂಬಬೇಕು, ಇದೆಲ್ಲ ಆಗ್ತಾರದು ಇದೇ ಥರ ಅಂತ ಅನ್ಕೊತೀನಿ ನೋಡಿ. ಅವಾಗೆಲ್ಲ ನಂಗೆ ಜಾಸ್ತಿ ಮೊನ್ನೆಯಿಂದಂತೂ ಫುಲ್ ಇನ್ಸ್ಟಾಗ್ರಾಮ್ ಫೀಡ್ ಫುಲ್ಲು ಬರೆಯೋದೇ ಇರೋದು. ಸುನಿ ಅಂತ ಇದ್ದ, ಯಾವತ್ತೂ ನೀನು ಇದೆಲ್ಲ ಮಾಡಿಲ್ಲ, ಇವಾಗ ನೋಡ್ದ ಹೆಂಗೆ ಅಂತಂದ. ಒಳ್ಳೇದಾಗುತ್ತೆ ಅಂದರೆ ಮಾಡೋದ್ರಲ್ಲಿ ಏನು ತಪ್ಪು ಅಲ್ವಾ. ಸೊ ಒಳ್ಳೇದಾಗಲಿ ಅನ್ನೋ ಒಂದು ರೀಸನ್ಗೆ ಅಷ್ಟೇ. ಅದರಲ್ಲೂ ಒತ್ತಿ ಹೇಳ್ತಾಯಿದ್ರು, ಯಾರೊಬ್ಬರು ಪುರೋಹಿತರು ಹೇಳೋರು ಅದನ್ನೇ ಹೇಳ್ತಾಯಿದ್ರು. ಕುಂಭರಾಶಿ ಇರೋರು ಇದನ್ನು ಮಾಡಿ, ಕುಂಭರಾಶಿ ಮೇಯ್ನ್ ಶನಿ ಒಳ್ಳೇದು ಮಾಡ್ತಾನೆ ಅಂತ ಒಂಥರ. ಅದಕ್ಕೆ ನಂಬ್ತಾ ಇದ್ದೀನಿ. ನೋಡಿ ಹೆಂಗಿರುತ್ತೆ ಫೇಸಸ್ಸು, ಮುಂಚೆ ಎಲ್ಲ ಹೆಂಗೆ, ಇವಾಗ ನಾವು ಹೆಂಗೆ ಚೇಂಜ್ ಆಗಿರ್ತೀವಿ ಈ ಥರ ವಿಷಯದಲ್ಲಿ ಅಂತ ಒಂಥರ ನನಗೆ ನಿಜ ಖುಷಿ ಇದೆ. ಈ ಥರ ಸ್ಪಿರಿಚುವಲ್ ಸೈಡು ದೇವರು ಆ ಥರದ್ದೆಲ್ಲ ಜಾಸ್ತಿ ಈ ಕಡೆ ಬಂದಿರೋದು ಒಂಥರ ಖುಷಿ. ಚೆನ್ನಾಗಿದೆ. ಬೆಳಗ್ಗಿಂದನೇ ಒಂಥರ ಫುಲ್ ಪಾಸಿಟಿವ್ ಆಗಿ ಚೆನ್ನಾಗಿ ಹೋಗ್ತಾಯಿದೆ. ಮಲಗಿದ್ದಾನೆ ಪುಟ್ಟಾಣಿ. ಅವನು ಎದ್ದರೆ ಈಗ ಅವ್ನಿಗೇನಾದ್ರು ಕೊಡ್ಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ಒಂದು 3-4 ದಿವಸದಿಂದ, ಆಲ್ಮೋಸ್ಟ್ ಒಂದು ವಾರದಿಂದನೇ ಅವನು ಇವಾಗ ಅನಿಮಲ್ಸ್ ತುಂಬ ಇತ್ತು ಆಯಿತಾ. ಅವನಿಗೆ ಆಸೆ ಅನಿಮಲ್ಸ್ ಕೇಳೋನು ಯಾವಾಗ್ಲೂ, ಅಂಬಾ ಕೊಡಿಸು, ಅನಿಮಲ್ಸ್ ಕೊಡಿಸು, ಟೈಗರ್ ಕೊಡಿಸು ಅಂತ. ಇವಾಗ ಅದನ್ನು ಬಿಟ್ಬಿಟ್ಟಿದ್ದಾನೆ. ಇವಾಗ ಅವರಪ್ಪ 1-2-3 ಮೂವಿ ತೋರಿಸ್ತಾ, ಕ್ಯಾಪ್ಟನ್ ಅಮೇರಿಕಾದು. ಇವಾಗ ಬರೀ ಅದನ್ನೇ ಇಟ್ಕೊಂಡ್ಬಿಟ್ಟಿದ್ದಾನೆ. ಹಲ್ಕ್ ಕೊಡಿಸು, ಬ್ಯಾಟ್ ಮ್ಯಾನ್ ಕೊಡಿಸು, ಸೂಪರ್ ಮ್ಯಾನ್ ಕೊಡಿಸು, ಆಮೇಲೆ ಏನು ಥಾರ್ ಕೊಡಿಸು, ಆ ಥರದ್ದೆಲ್ಲ ಆ ಕಡೆ ಇವಾಗ ಜಾಸ್ತಿ. ಮೊನ್ನೆ ಸೂಪರ್ ಮ್ಯಾನ್ ತೆಗೆಸ್ಕೊಂಡ ದೊಡ್ಡದು. ಇವತ್ತು ಅವನಿಗೆ ಬ್ಯಾಟ್ಮ್ಯಾನು ಇಲ್ಲಾಂದರೆ ಕ್ಯಾಪ್ಟನ್ ಅಮೇರಿಕಾ ತೆಗೆಸ್ಕೊಂಡಿದ್ದ. ಇವಾಗ ಸೂಪರ್ ಮ್ಯಾನು ಇಲ್ಲಾಂದರೆ ಬ್ಯಾಟ್ಮ್ಯಾನು ಬೇಕಂತೆ. ಸೊ ಅದನ್ನು ಕೊಡ್ಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ಪ್ಲಾಸ್ಟಿಕ್ ಕೊಟ್ಟರೆ ಏನು ಗೊತ್ತಾ, 2 ದಿನದಲ್ಲಿ ಅದು ಮುರಿದೋಗುತ್ತೆ. ಕತ್ತು ಕೈ ಕಾಲೆಲ್ಲ ಮುರಿದಾಕ್ಬಿಡ್ತಾನೆ. ಒಂಚೂರು ಒಳ್ಳೆ ಕ್ವಾಲಿಟಿದು ಕೊಡ್ಸೋಣ ಅಂತ ಹಲ್ಕ್ ಕೊಡ್ಸಿದ್ವಿ, ಹಲ್ಕದ ಕೈಯೇ ಮುರಿದಾಕೋನೆ. ಸೊ ಹಿಂಗೆ ಮಕ್ಕಳು ಪಾಪ ಇವಾಗ ಏನೋ ಅದು ಆಸೆ ಬುದ್ಧಿ ಕೇಳುತ್ತಲ್ಲ, ನಮಗೂ ಒಂಥರ ಖುಷಿ. ಆ ಥರದ್ದೆಲ್ಲ ಕೇಳ್ತಾನೆ ಅಂದಮೇಲೆ ಕೊಡ್ಸೋಣ ಪ್ಲೀಸ್. ನಾನು ಸೈಲೆಂಟಾಗಿರ್ತೀನಿ, ಗುಡ್ ಬಾಯ್ ಥರ. ನನಗೆ ಟಾಯ್ ಶಾಪಿಗೆ ಕರ್ಕೊಂಡೋಗು ಪಪ್ಪಿ ಅಂದ ಅವ್ರ ಅಪ್ಪನ ಕೇಳ್ತಾ ಇದ್ದ. ಅದಕ್ಕೆ ಈಗ ಹೋಗ್ತಾ ಅವ್ನಿಗೊಂದು ಅದನ್ನು ಕೊಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಸೊ ಇಷ್ಟು ಇವತ್ತಿನ ಅಪ್ಡೇಟ್. ನೋಡೋಣ ಹೇಗೆ ಹೋಗುತ್ತೆ. ಟೈಮ್ ಸಿಕ್ತು ನೋಡಿ, ಕುತ್ಕೊಂಡು ಆರಾಮಾಗಿ ಮಾತಾಡೋಕ್ಕೆ ಕಾರಲ್ಲಿ ಟೈಮ್ ಸಿಕ್ತು. ಹಾಗಾಗಿ ಏನೇನಿತ್ತು ಎಲ್ಲನೂ ಹೇಳ್ಬಿಟ್ಟಿದ್ದೀನಿ. ಸೊ ಸ್ಟಾಪ್ ಮಾಡ್ತೀನಿ ಈಗ. ದೇವಸ್ಥಾನಕ್ಕೆ ಹೋಗಿದ್ದು ಆ್ಯಂಡ್ ಅವ್ನಿಗೆ ಟಾಯ್ಸ್ ಕೊಡ್ಸೋದು ಏನಿದೆ ಅದನ್ನ ಕವರ್ ಮಾಡಿ ತೋರಿಸ್ತೀನಿ. ಏನದು ಬಿಲ್ ಮಾಡ್ಕೊಡ್ತೀನಿ, ಕೊಡು. ಅವ್ರು ಬಿಲ್ ಮಾಡಿಕೊಡ್ತಾರೆ ಬ್ಯಾಗ್ ಹಾಕಿ. ಆಯ್ತು, ಏನು ತೋರಿಸೋಣ ಎಲ್ಲಿ? ವಾ, ಏನಿದು? ಅಲ್ಲಿ ಪಪ್ಪಿ ಏನೋ ಬೇರೆ ತೋರಿಸ್ತಾ ಇದೆ ನೋಡು. ಅದೇ ಇಲ್ಲ ಅದೇ ಬೇರೆ ಏನು ಬೇಡವಾ? ಸೂಪರ್ ಮ್ಯಾನ್ ಬ್ಯಾಟ್ಮ್ಯಾನ್ ಇಲ್ವಂತೆ. ಅವ್ರಿಗೆ ಹೇಳ್ಬಿಟ್ಟು ಹೋಗೋಣ, ತರಿಸ್ಕೊಡ್ತಾರೆ. ಓಕೆ, ನೆಕ್ಸ್ಟ್ ಟೈಮ್ ನಿನ್ನ ಬರ್ಡೇ ತೊಗೊಳ್ಳೋಣ. ಏನು ಬೇಡ? ಕೊಡೋರಿಗೆ ಬಿಲ್ ಮಾಡಿಕೊಡ್ತಾರೆ. ಇಟ್ಕೊ ಒಂದು ನಿಮಿಷ. ಕೊಟ್ರಾ ಕವರು? ನೋಡಿ ಇಲ್ಲ ತೀರ್ಥ ಇಸ್ಕೊ. ಕೈ ಮುಗಿ ಮಗನ ಇಲ್ಲ.
ನೋಡಿದ್ರಲ್ಲ, ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ನಮ್ಮತ್ತೆ ಹಾಸ್ಪಿಟ್ಲಲ್ಲೇ ಉಳ್ಕೊಂಡ್ರು. ನಾವು 3 ಜನ ಬರ್ತಾ ಅವನಿಗೆ ಟಾಯ್ಸ್ ಕೂಡ ಕೊಡಿಸ್ಕೊಂಡು ದೇವಸ್ಥಾನದಲ್ಲಿ ಪೂಜೆ ಕೂಡ ಆಯಿತು. ಪೂಜಾರಿ ಆ್ಯಪಲ್ ಕೂಡ ಕೊಟ್ಟರು ವೀರುಗೆ. ಅದನ್ನೇ ತಿನ್ಕೊಂಡು ಆರಾಮಾಗಿ ಬರ್ತಾ ಇದ್ದಾನೆ. ಜನ ಏನು ತುಂಬ ಇರಲಿಲ್ಲ, ಕಮ್ಮಿ ಜನ ಇದ್ದರು. ನಾವು ಹೋಗುವಾಗ ನೋಡ್ಕೊಂಡು ಹೋದಾಗ ತುಂಬಾ ಕ್ರೌಡ್ ಇದ್ದರು. ಬಟ್ ನಾವು ಬರೋಷ್ಟಕ್ಕೆ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಹಾಗಾಗಿ ಅಷ್ಟು ಕ್ರೌಡ್ ಏನಿರಲಿಲ್ಲ. ನಾನು ಕೂಡ ಎಳ್ಳೆಣ್ಣೆ ಎಲ್ಲ ತೊಗೊಂಡೋಗಿ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಚೆನ್ನಾಗಾಯಿತು. ಟ್ರಾಫಿಕ್ ಇತ್ತು ಸ್ವಲ್ಪ, ಬಟ್ ಚೆನ್ನಾಗಿ ಅನ್ನಿಸ್ತು. ಅಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಬಾಯ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.